ಕಲಬುರಗಿಯಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಬೆಳ್ಳಂಬೆಳಗ್ಗೆ ಶಾಕ್ ನೀಡಿದೆ. ಜಿಲ್ಲಾ ಭೂ ದಾಖಲೆಗಳ ಉಪನಿರ್ದೇಶಕರ ಕಚೇರಿ ಮೇಲೆ ದಾಳಿಯಾಗಿದೆ. ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲಾಕ್ ಆದಂತಹ ಅಧಿಕಾರಿ ಭೂ ದಾಖಲೆಗಳ ಉಪನಿರ್ದೇಶಕ ಪ್ರವೀಣ್ ಜಾಧವ್ ಬಲೆಗೆ ಬಿದ್ದಿದ್ದಾರೆ. ಜಮೀನು ಪೋಡಿ ಮಾಡೋದಕ್ಕೆ 1.5 ಲಕ್ಷ ಸ್ವೀಕರಿಸ್ತಾ ಇದ್ದ ವೇಳೆ ದಾಳಿ ಆಗಿದೆ. ಲೋಕಾಯುಕ್ತ ಡಿವೈಎಸ್ಪಿ ಗೀತಾ ಬೇನಾಳ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಡಿಡಿಎಲ್ಆರ್ ಪ್ರವೀಣ್ ಜಾಧವ್, ಸರ್ವೇಯರ್ ಶರಣ್ ಗೌಡ ಬಂಧನ ಆಗಿದೆ. ರೇವಣಸಿದ್ದ ಮೂಲದ ದೂರಿನ ಮೇಲೆ ಲೋಕಾಯುಕ್ತ ದಾಳಿ ಆಗಿದೆ. ಭೂ ದಾಖಲೆಗಳ ಕಚೇರಿಯಲ್ಲಿ ಭೂಮಾಪಕರಾಗಿರುವ ರೇವಣಸಿದ್ದ ಇನ್ನು ಕಚೇರಿ ಸಿಬ್ಬಂದಿಗೆ ಪ್ರತಿ ಕಡತಕ್ಕೆ ಹಣ ನೀಡುವಂತೆ ಒತ್ತಾಯ ಮಾಡ್ತಾ ಇದ್ರಂತೆ. ಹಣ ನೀಡದೇ ಇದ್ರೆ ಅಮಾನತು ಮಾಡುವಂತಹ ಬೆದರಿಕೆ ಒಡ್ತಾ ಇದ್ರಂತೆ. 25 ಗುಂಟೆ ಜಮೀನು ಪೋಡಿ ಮಾಡೋದಕ್ಕೆ ರೇವಣಸಿದ್ದಗೆ ಹಂಚಿಕೆ ಆಗಿದೆಯಂತೆ. 5 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು. 1.5 ಲಕ್ಷ ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಈ ಅಧಿಕಾರಿಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.